ಈಗ ಒಂದು ಇಂಟ್ರೆಸ್ಟಿಂಗ್ ಸೆಗ್ಮೆಂಟ್ ಇದೆ ಅಂತ ಹೇಳಿದೆ ಅಲ್ವಾ, ರ್ಯಾಪಿಡ್ ಫೈರ್ ರೌಂಡ್ ಇರುತ್ತೆ. ಇಷ್ಟನಾ ನಿಮಗೆ? ಓಕೆ. ಸೊ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ, ಕ್ವಿಕ್ ಆಗಿ ಆನ್ಸರ್ ಮಾಡಬೇಕು. ಸೊ ರೆಡಿ ಇದ್ದೀರಾ? ನಿಮ್ಮ ಫಿಟ್ ಬಾಸ್ ಜರ್ನಿಯಲ್ಲಿ ನೀವು ಹೇಟ್ ಮಾಡಿದಂತಹ ಒಂದು ವಿಷಯ ಅಥವಾ ಒಂದು ಸಿಚುವೇಶನ್ ಯಾವುದು? ನಾಮಿನೇಷನ್ ರೌಂಡ್. ಓಕೆ. ನಾಮಿನೇಷನ್ ರೌಂಡ್ ಅಂದ್ರೆ ಅದ್ರಲ್ಲಿ ಒಬ್ಬರ ಬಗ್ಗೆ ನಾಮಿನೇಟ್ ಮಾಡಿದ ತಕ್ಷಣ ಅದನ್ನ ಡಿಸ್ಕಸ್ ಮಾಡ್ದಿರಾ ತುಂಬ ಗಲಾಟೆ ಮಾಡಿ ಅದಾದ್ಮೇಲೆ ನಂದೇ ಒಂದು ವಿಷಯ ಸುಮ್ಮನೆ ಎಲ್ಲ ಬೇರೆಯವ್ರ ಬಗ್ಗೆ ಮಾತಾಡಿ ನನ್ನ ಮೇಲೆ ಜಗಳ ಮಾಡಿದ್ದು, ಅದಷ್ಟೇ, ಎರಡೇ. ಸ್ಪೋರ್ಟಿವ್ ಆಗಿ ತಗೊಂಡ್ಲಿಲ್ಲ, ಅದಕ್ಕೆ ಸ್ಪೋರ್ಟಿವ್ ಆಗಿ ತಗೊಳೋದಕ್ಕಿಂತ ಫಸ್ಟ್ ಅರ್ಥ ಮಾಡ್ಕೊಬೇಕಾಯ್ತು ಏನಕ್ಕೋಸ್ಕರ ಜಗಳ ಮಾಡೋದು ಜಗಳ ಮಾಡಬೇಕಾಯ್ತು. ಯಾರಿಗೂ ಗೊತ್ತಿಲ್ದಿರ ಬಂದು ಇನ್ನೊಬ್ಬರ ಬಗ್ಗೆ ತಪ್ಪಾಗಿ ಮಾತಾಡಬಾರ್ದು ಯಾರು. ಓಕೆ ಓಕೆ. ಸೊ ಸ್ಯಾಡೆಸ್ಟ್ ಮೂಮೆಂಟ್ ಅಂದರೆ ಅಲ್ಲಿಂದ ಬಿಟ್ಟು ಬರ್ತಾ ಇದ್ದಿದ್ದು ಆಚೆ, ಕ್ಷೇಮವನ ಆಚೆ ಬರೋದು. ಓಕೆ. ಆಂಗ್ರಿಯೆಸ್ಟ್ ಮೂಮೆಂಟ್, ತುಂಬಾ ಕೋಪ ತರಿಸಿದಂತಹ ಸಂದರ್ಭ ಯಾವುದು? ಆಂಗ್ರಿಯೆಸ್ಟ್ ಮೂಮೆಂಟ್ ಅಂದರೆ ಒಂದು ಆ್ಯಕ್ಟಿವಿಟಿಯಲ್ಲಿ ಅದು ಆ ದಿವಸ ಬಂದು ಪೇರೆಂಟ್ಸ್ ಬಗ್ಗೆ ಮಾತಾಡಬೇಕಾಯಿತು. ಆ ವಿಷಯದಲ್ಲಿ ನನಗೆ ಆ್ಯಂಗ್ರಿ ಬಂದಿದೆ ಅಂದರೆ ಅದು ಅವತ್ತೊಂದೇ ದಿವಸನೇ. ನನಗೆ ಇಡೀ ಶೋಲ್ಲೇ ಆ್ಯಂಗ್ರಿ ಬಂದಿದೆ ಅಂದರೆ ಅವತ್ತೊಂದೇ ದಿವಸ. ಆದರೆ ಕಂಟ್ರೋಲ್ ಮಾಡಿ ಬಂದಿದ್ದೀನಿ ಸುಮ್ಮನೆ ಸೈಲೆಂಟಾಗಿ. ಓಕೆ. ಸೊ ನೀವು ತುಂಬ ಇಷ್ಟಪಡುವಂತಹ ಹಗಲೆಲ್ಲ ನೆನ್ಪು ಮಾಡ್ಕೊಳ್ಳುವಂತಹ ಮೂಮೆಂಟ್ ಇದ್ದರೆ ಅದು ಯಾವುದು? ನನ್ನ ಫ್ಯಾಮಿಲಿ ಅಲ್ಲಿ ಕ್ಷೇಮವನಾಗಿ ಬಂದಿದ್ದು ಲಾಸ್ಟ್ ಮೂಮೆಂಟಲ್ಲಿ ಅವ್ರ ಜೊತೆ ಅಲ್ಲಿ ಟಾಸ್ಕ್ ಮಾಡಿದ್ದು, ಅದು ನನಗೆ ತುಂಬ ಇಷ್ಟ ಆಯಿತು. ಓಕೆ. ಸೊ ಅಕ್ಷಯ್, ಈಗ ನಿಮ್ಮ ಇಡೀ ಒಂದು ಫಿಟ್ ಬಾಸ್ ಜರ್ನಿ ಏನಿದೆ ಅದನ್ನು ಒನ್ ವರ್ಡಲ್ಲಿ ಡಿಸ್ಕ್ರೈಬ್ ಮಾಡೋ ಹಾಗಿದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಫಿಟ್ ಬಾಸ್ ಇಂದ ತುಂಬ ಕಲಿಯೋದು ವಿಚಾರ ಇತ್ತು. ಅಂದರೆ ಅದು ಕ್ಷೇಮವನದಲ್ಲಿ ಇದೆಯಲ್ಲ, ಅದಕ್ಕೆ ರಿಯಲಿ ಹ್ಯಾಟ್ಸ್ ಆಫ್ ಹೇಳಬೇಕು. ಹ್ಯಾಟ್ಸ್ ಆಫ್. ಓಕೆ. ಸೊ ಈಗ ನಿಮಗೆ ಚಾಲೆಂಜಸ್ ಅನ್ನೋ ಒಂದು ಟಾಸ್ಕ್ ಇರ್ಬೋದು ಅಥವಾ ಬೇರೆ ವಿಷಯನೇ ಇರ್ಬೋದು, ಅದರಲ್ಲಿ ನಿಮಗೆ ತುಂಬ ಚಾಲೆಂಜಿಂಗ್ ಅಂತ ಅನ್ಸಿದ ಮೂಮೆಂಟ್ ಯಾವುದು? ತುಂಬ ಚಾಲೆಂಜಿಂಗ್ ಅಂದರೆ ಫಸ್ಟ್ ಡೇ ಒಂದು ಟಾಸ್ಕ್ ಇತ್ತು. ರೋಪಲ್ಲಿ ಒಂದು ರೋಪು ಇದಕ್ಕೆ ಒಂದು ಸ್ಟಿಕ್ಗೆ ರೋಲ್ ಮಾಡಿರ್ತಾರೆ, ಅದರಿಂದ ಹೋಗಿ ಲಾಸ್ಟಲ್ಲಿ ಬೆಲ್ ಹೊಡಿಬೇಕಾಯ್ತು. ಅದೊಂದೇ ಚಾಲೆಂಜಿಂಗ್ ಆಗಿದ್ದೀವಿ ನನಗೆ. ಓಕೆ. ಈಗ ನಿಮಗೆ ನಿಮ್ಮ ಇನಿಷಿಯಲ್ ವೆಯ್ಟ್ ತೋರಿಸ್ತಾರಲ್ವಾ, ಆವಾಗ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಗಿತ್ತು? ಅಂದರೆ ಇಲ್ಲಿ ನೀವು ಮನೆಯಿಂದ ಕ್ಷೇಮವನಕ್ಕೆ ಹೋಗ್ತೀರಾ, ಅಲ್ಲಿ ನಿಮ್ಮದು ಒಂದು ಪ್ರೊಸೀಜರ್ ನಡೆಯುತ್ತೆ. ಹೌದು. ಸೊ ಆವಾಗ ನಿಮ್ಮ ವೆಯ್ಟ್ ನೋಡಿ ನಿಮಗೆ ಏನಂತ ಅನ್ನಿಸ್ತು? ನನಗೆ ಆಲ್ರೆಡಿ ವೆಯ್ಟ್ ಗೊತ್ತಿತ್ತು, ನನಗೆ ಅದು ಏನು ಅಷ್ಟೊಂದು ರಿಯಾಕ್ಟ್ ಆಗಿಲ್ಲ. ಹೌದಾ? ಮುಂಚೆ ಗೊತ್ತಿತ್ತು? ಗೊತ್ತಿತ್ತು. ಓಕೆ. ಬಟ್ ಈಗ ಅದೇ ಲಾಸ್ಟಲ್ಲಿ ಫೈನಲ್ ವೆಯ್ಟ್ ಚೆಕ್ ಮಾಡಿಸುವಾಗ ನಿಮಗೆ ಬ್ಲೈಂಡ್ ಫೋಲ್ಡ್ ಮಾಡಿದ್ರಲ್ವಾ, ಆವಾಗ ಹೇಗೆ ಅನ್ನಿಸ್ತು? ಅವಾಗ ಅದೇ ಒಂದು ಸ್ವಲ್ಪ ಶಾಕಿಂಗ್ ಆಯಿತು, ನಾನು ಇಷ್ಟೊಂದು ಲಾಸ್ ಮಾಡಿದ್ದೀನಾ ಅಂತ. 92 kgs ಏನೋ ಇತ್ತು. ಸ್ಟಾರ್ಟಿಂಗ್ ಹೋದಾಗ 108 kgs ಇದ್ದೆ. ಲಾಸ್ಟಲ್ಲಿ ಚೆಕ್ ಮಾಡಿದಾಗ ನಾನು ಆ್ಯಕ್ಚುಯಲ್ 92.1 ಏನೋ ಇತ್ತು. ಆಗ ತುಂಬ ಖುಷಿ ಪಟ್ಟಿದ್ದೆ. ನಾನು ಎಕ್ಸ್ಪೆಕ್ಟೇಷನ್ ಇದ್ದಿಲ್ಲ 21 ಡೇಸಲ್ಲಿ ಇಷ್ಟೊಂದು ಕಮ್ಮಿ ಮಾಡ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದ್ದಿಲ್ಲ. ಮ್ಯಾಕ್ಸ್ ಒಂದು 7 to 8 kgs ಅಂದ್ಕೊಂಡಿದ್ದೆ. ಅದು ಆಲ್ಮೋಸ್ಟ್ 12 to 13 kgs ಕಮ್ಮಿ ಮಾಡಿದ್ದೆ ನಾನು. ಸೊ ಕ್ಷೇಮವನದಲ್ಲಿ ತುಂಬ ಮಿಸ್ ಮಾಡ್ಕೊಳ್ಳುವಂತಹ ವಿಷಯ ಯಾವುದು? ತುಂಬ ಮಿಸ್ ಮಾಡ್ಕೊಳೋದಂದರೆ ಡೈಲಿ ಬೆಳಿಗ್ಗೆ ಟ್ರೀಟ್ಮೆಂಟು. ಆ ಟ್ರೀಟ್ಮೆಂಟಲ್ಲಿ ನಮ್ಗೆ ಹೆಂಗೆ ಕೇರ್ ಮಾಡ್ತಾಯಿದ್ರು ಅವ್ರು ಅಷ್ಟು ಜನ ಕ್ಷೇಮವನದಲ್ಲಿ ಏನಿದ್ದಾರೋ ಅದನ್ನ ತುಂಬ ಮಿಸ್ ಮಾಡ್ಕೊತೀವಿ. ಓಕೆ. ಸೊ ಇವಾಗ ಯಾವುದಾದ್ರೂ ಒಂದು ಸಿಚುವೇಶನ್ ಅಥವಾ ಒಂದು ಸನ್ನಿವೇಶ ಇರ್ಬೋದು, ಅದನ್ನು ಮತ್ತೆ ರೀಕ್ರಿಯೇಟ್ ಮಾಡಬೇಕು ಅಥವಾ ಮತ್ತೆ ಅದನ್ನು ಪುನರ್ಜೀವಿಸಬೇಕು ಅನ್ನೋ ಒಂದು ಮೊಮೆಂಟ್ ಯಾವುದಾದ್ರೂ ಇರುತ್ತಲ್ವಾ ಫಿಟ್ ಬಾಸಲ್ಲಿ, ಅದು ಯಾವುದು? ಅದೇ ಕ್ಷೇಮವನದಲ್ಲಿ ಅಲ್ಲೋಗಿ ಎಲ್ಲ ನೇಚರ್ ಮತ್ತೆ ಎಂಜಾಯ್ ಮಾಡಬೇಕು ಅಂತ. ಯಾಕಂದರೆ ನಾವು ಬ್ಯಾಂಗ್ಳೂರಲ್ಲಿದ್ದೆ, ನಾವು ಈ ಬರ್ಡ್ಸ್ ಆಗಲಿ ಯಾವುದೇ ಸೌಂಡ್ ನಾವು ಕೇಳೋಕ್ಕಾಗಲ್ಲ. ಅಲ್ಲಿ ಕ್ಷೇಮವನದಲ್ಲಿ ನಾವೆಲ್ಲ ಫೀಲ್ ಮಾಡ್ಬೋದು, ಪೀಸ್ ಆಫ್ ಮೈಂಡ್ ಸಿಗುತ್ತೆ ನಮಗೆ ಅಲ್ಲಿ. ಓಕೆ. ಅಂದರೆ ನೀವು ಕ್ಷೇಮವನದಲ್ಲಿದ್ದಷ್ಟು ದಿನಾನು ಆ ಟೈಮ್ ಏನು ಸ್ಪೆಂಡ್ ಮಾಡಿದರೆ ಅದನ್ನು ರಿಲೀವ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಓಕೆ. ಹಾಗಾದರೆ ಮತ್ತೆ ಕ್ಷೇಮವನಕ್ಕೆ ಹೋಗೋ ಚಾನ್ಸ್ ಸಿಕ್ಕರೆ ಹೋಗ್ತೀರಾ, ಇಷ್ಟಪಡ್ತೀರಾ? ಖಂಡಿತ ಹೋಗ್ತೀನಿ, ಡೆಫಿನೆಟ್ಲಿ. ಓಕೆ. ಇಲ್ಲಿ ಒಂದಷ್ಟು ಕ್ವೆಶ್ಚನ್ಸ್ ಕೇಳ್ತೀನಿ, ನೀವು ಅದಕ್ಕೆ ಕರೆಕ್ಟಾಗಿ ಮನಸ್ಸಿಂದ ಬರುವಂತಹ ಮಾತುಗಳಿಂದ ಆನ್ಸರ್ ಮಾಡಬೇಕು. ಓಕೆ. ಈಗ ನೀವು ಇಲ್ಲಿಂದ ಕ್ಷೇಮವನದಲ್ಲಿ ಒಂದು 21 ಡೇಸ್ ಇದ್ರಿ, ಆ ಚಾಲೆಂಜಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀರಾ. ಬಟ್ ನಿಮ್ಮ ಮನೆಯವ್ರದ್ದು ಫಸ್ಟ್ ರಿಯಾಕ್ಷನ್ ಹೇಗಿತ್ತು? ಅವ್ರ ರೆಸ್ಪಾನ್ಸ್ ಹೇಗಿತ್ತು? ನಿಮ್ಮನ್ನು ಯಾವ ರೀತಿ ರಿಸೀವ್ ಮಾಡ್ಕೊಂಡ್ರು? ಫಸ್ಟ್ ಆಫ್ ಆಲ್ ನಮ್ಮ ಡ್ಯಾಡಿ ನಮ್ಮಮ್ಮ ಅವರು ನಮ್ಮಮ್ಮ ತುಂಬ ಬೇಜಾರು ಮಾಡಿಕೊಂಡ್ರು. ತುಂಬ ಸಣ್ಣ ಆಗಿದ್ದೆ ನೀನು. ಅವ್ರಿಗೊಂಥರ ನಾನು ನೋಡೋಕ್ಕೆ ಒಂಥರ ಇತ್ತು ಅವ್ರಿಗೆ, ಇಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ದಾನೆ. ಅವ್ರು ನಾನು ಯಾವಾಗಲೂ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ದಪ್ಪ ಆಗಿ ಕ್ಯೂಟಾಗಿದ್ದರೆ ಅವ್ರಿಗಿಷ್ಟ.
ನಾನು ತುಂಬ ಸಣ್ಣ ಆಗ್ಬಿಟ್ಟು ಕಳ್ಸಿದ್ರು ನಿಮ್ಗೆ? ಅಂದರೆ ನಾನು ಸಣ್ಣ ಆಗಲೇಬೇಕು ಅಂತ ಫಿಕ್ಸ್ ಆಗಿತ್ತು. ಆದರೆ ನನ್ನ ಅದು ಆ ವೆಯ್ಟ್ ನೋಡಿದಾಗ ನಾನು ತುಂಬ ನನಗೆ ಒಂಥರ ಅನಿಸಿಲ್ಲ, ಇಷ್ಟ ಆಗಿಲ್ಲ, ನನ್ನ ಫೇಸ್ ನನಗೆ ಇಷ್ಟ ಆಗಿಲ್ಲ. ಅದು ತುಂಬ ಸಣ್ಣ ಆಗ್ಬಿಟ್ಟಿದೆ ಅನಿಸ್ತು ನನಗೆ. ಓಕೆ. ಫೇಸ್ ಎಲ್ಲ ಇಲ್ಲಿ ಜಾಯ್ ಲೈನೆಲ್ಲ ತುಂಬ ಇದಾಗಿತ್ತು, ಒಂಥರ ಅದು ನಮ್ಗೆ ಇಷ್ಟ ಆಗಿದ್ದಿಲ್ಲ. ಆಮೇಲೆ ಅಮ್ಮ ಒಂಥರ ಅಳ್ತಾ ಇದ್ರು, ಇಷ್ಟೊಂದು ಸಣ್ಣ ಆಗ್ಬಿಟ್ಟಿದೆ ನೀನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅದಾದಮೇಲೆಲ್ಲ ನಾರ್ಮಲ್ ಆಯಿತು. ಮತ್ತೆ ತಿನ್ನಿಸಿ ಮತ್ತೆ ಗುಂಡಕ್ಕೆ ಮಾಡಿ ಇವಾಗ ಖುಷಿ ಆಗ್ಬಿಟ್ರ? ಓಕೆ. ಸೊ ಇವಾಗ ನಿಮ್ಮ ಒಂದು ಹೋಲ್ ಫಿಟ್ ಬಾಸ್ ಜರ್ನಿಯಲ್ಲಿ ಯಾವುದಾದ್ರೂ ಒಂದು ವಿಷಯನ ನಾನು ಚೇಂಜ್ ಮಾಡ್ತಾ ಇದ್ದೆ, ಮಾಡಬೇಕಿತ್ತು ಅಂತ ಅನಿಸಿದ್ರೆ ಅದು ಯಾವುದು? ಚೇಂಜ್ ಮಾಡಬೇಕಾಯ್ತು ಅಂದರೆ ಅಲ್ಲಿ ಗ್ರ್ಯಾಂಡ್ ಫಿನಾಲೆ ಮುಗಿದ ಮೇಲೆ ನನಗನ್ಸಿದ್ದು ಅಲ್ಲಿ ವಿನ್ನರ್ಗೂ ನಮಗೂ ಇದ್ದಿದ್ದು 1 kg ಡಿಫ್ರೆನ್ಸ್ ಅಷ್ಟೇ. ಮಾಡಿಬಿಡ್ಬೋದಾಗಿತ್ತಲ್ಲ ಅನಿಸ್ತು. ಯಾಕಂದರೆ ಫ್ಯಾಮಿಲಿ ರೌಂಡ್ ಬರೋಕ್ಕೂ ಮುಂಚೆ ನಾನು ಒಂದ್ಸಲಿ ನೋಡಿದಾಗ ಇಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ದೀನಿ ಅಂತ ನಾನೇ ಲಾಸ್ಟಲ್ಲಿ ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 3-4 ಡೇಸ್ ನಾನು ವರ್ಕೌಟ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಆ 3-4 ಡೇಸ್ ಮಾಡಿದರೆ ಅಲ್ಲಿ ಅದಕ್ಕೂ ಕಂಪೇರ್ ಆಗಿರ್ತೈತೇನೋ ಅಂತ ಇವಾಗ ಥಿಂಕ್ ಮಾಡ್ತಾಯಿದ್ದೀನಿ. ಆವಾಗ ಮಾತಾಡೋಕ್ಕೆ ನಮಗೂ ರೈಟ್ಸ್ ಇರ್ತಾಯಿತ್ತು. ಇವಾಗ ಅಲ್ಲಿ ಏನು ನಡೆದಿದೆಯೋ ಅವ್ರು ಹೇಳಿದ ಥರ ನಡೆಸಿಲ್ಲ, ಅದು ಮಿಸ್ಮ್ಯಾಚ್ ಆಗಿದೆ. ಅದು 1 kg ಏನಾದರೂ ನಾನು ಡಿಫ್ರೆನ್ಸ್ ಮಾಡಿದರೆ ಅವಾಗ ನಾವು ಫೈಟ್ ಮಾಡ್ಬೋದಾಯ್ತು ಅನಿಸ್ತೈತೆ ಅಷ್ಟೇ. ಒಂದಷ್ಟು ದಿನ ವರ್ಕೌಟ್ ಬಿಟ್ಟಿದ್ದು ನಿಮಗೆ? ನಾನೇ ಬೇಕು ಅಂತ ಬಿಟ್ಟೆ. ಒಂದು 3-4 ಡೇಸ್ ನಾನೇ ವರ್ಕೌಟ್ ಏನೂ ಮಾಡೋಕ್ಕೋಗಿಲ್ಲ. ಸುಮ್ಮನೆ ನಾರ್ಮಲಾಗಿ ಡಯಟ್ ಮಾಡಿಬಿಟ್ಟು ಬಿಟ್ಬಿಟ್ಟೆ ನಾನು. ಓಕೆ. ಸೊ ನೆಗ್ಲಿಜೆನ್ಸ್ ಎಲ್ಲೋ ಒಂದು ಕಡೆ ಡ್ರಾಬ್ಯಾಕ್ ಆಯಿತು. ಎನಿವೆ, ಈಗ ಟಾಸ್ಕ್ಗಳಲ್ಲಿ ತುಂಬ ಇನ್ವಾಲ್ವ್ಮೆಂಟ್ ಇರ್ತಾಯಿತ್ತು ನಿಮ್ಮದು. ಬಟ್ ಇಷ್ಟು ಟಾಸ್ಕಲ್ಲಿ ನಿಮ್ಮ ಫೇವ್ರೆಟ್ ಟಾಸ್ಕ್ ಯಾವುದು? ನನ್ನ ಫೇವ್ರೆಟ್ ಟಾಸ್ಕ್, ನೀವು ತುಂಬ ಎಂಜಾಯ್ ಮಾಡಿದಂತಹ ಟಾಸ್ಕ್ ಯಾವುದು? ನಾನು ತುಂಬ ಎಂಜಾಯ್ ಮಾಡಿದೆ ಅಂದರೆ ಅದೊಂದು ಹೋಲಿ ಎತ್ತಿ ಬ್ಯಾಕ್ ಸೈಡ್ ಆಗ್ತಾ ಇದ್ದೀವಿ. ಅದು ಒಳ್ಳೆ ಫನ್ನಿ ಮೂಮೆಂಟು. ಹಿಂದಕ್ಕೆ ಪಾಸ್ ಮಾಡ್ತಾ ಇದ್ದಿದ್ದು. ಓಕೆ. ಆಕ್ಟಿವಿಟಿಯಲ್ಲಿ ಯಾವುದು ತುಂಬ ಇಷ್ಟ? ಆಕ್ಟಿವಿಟಿಯಲ್ಲಿ ಒಂದು ಡ್ಯಾನ್ಸ್ ಮಾಡಿದ್ದು. ನಾನು ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡಿದ್ದಲ್ಲೇ. ಹೌದಾ? ನನ್ನ ಚಾಲೆಂಜ್ ಮಾಡ್ಬಿಟ್ಟು ಕರೆದ್ರು ಯಾರೋ ಒಬ್ರು. ಲಾಸ್ಟಲ್ಲಿ ನೋಡಿದ್ರೆ ಅವರು ಸೋತ್ರು. ಅದರಲ್ಲೂ ನನ್ನ ಮೇಲೆ ಗೆಲ್ತೀನಿ ಅಂದ್ಬಿಟ್ಟೆ ಆಡಿದವರು, ಆದರೆ ಅಲ್ಲೂ ಸೋತ್ರು ಅವರು. ನನಗೆ ಡ್ಯಾನ್ಸೇ ಬರ್ದಿರೋ ನಾನು ಆಲ್ಮೋಸ್ಟ್ ಏನೋ ಒಂದು ಬಂದಿದ್ದು ಮಾಡಿಬಿಟ್ಟು ಗೆದ್ದಿದ್ದೀನಿ ಅದರಲ್ಲಿ. ಸೊ ಅದು ಇಷ್ಟ ಆಯ್ತು. ಹೌದು. ಓಕೆ. ಈಗ ಒಂದಷ್ಟು ಜನರ ಹೆಸರು ಹೇಳ್ತೀನಿ, ಅವ್ರಿಗೆ ನೀವೇನಾದರೂ ಮೆಸೇಜ್ ಪಾಸ್ ಮಾಡೋ ಹಾಗಿದ್ರೆ ಅಥವಾ ಒಂದು ಸಜೆಷನ್ ಆಗಿರ್ಬೋದು, ಅಡ್ವೈಸ್ ಆಗಿರ್ಬೋದು, ಅದನ್ನು ಹೇಳ್ಬೋದು. ಮೊದಲನೇ ಹೆಸರು ಅಶೋಕ್. ಮತ್ತೆ ಅವ್ರ ಜೊತೆ ಒಂದು ಸತಿ ಎಲ್ಲಾದರೂ ಹೋಗಿ ಮೀಟ್ ಮಾಡಿಕೊಂಡು ಒಂದು ಟ್ರಿಪ್ ಆದರೂ ಆಗಲಿ ಇಲ್ಲೆಲ್ಲಾದರೂ ಹೋಗಿ ಒಂದು 3-4 ಡೇಸ್ ಅವ್ರ ಜೊತೆ ಸ್ಪೆಂಡ್ ಮಾಡಿ ಬರಬೇಕು ಮತ್ತೆ ಅನಿಸುತ್ತೆ. ಓಕೆ. ಅವ್ರ ಕಂಪ್ನಿ ನಿಮಗೆ ಇಷ್ಟ? ಹೌದು. ಚಂದನ್ ಅವರು ಇವಾಗ ಒಂಚೂರು ಡಯಟ್ ಮಾಡಿ ಅವರು ಇವಾಗ ಮತ್ತೆ ಹೋಟ್ಲಿಗೆ ಹೋಗಿದ್ದಾರೆ. ಅಲ್ಲ ಊಟ ಮತ್ತೆ ತಿರ್ಗಾ ಡಯಟ್ ಬಿಟ್ಟು ಮತ್ತೆ ತಿಂದ್ಬಿಟ್ಟು ದಪ್ಪ ಆಗ್ಬಾರ್ದಷ್ಟೇ. ನೋಡಿ ಚಂದನ್, ಮತ್ತೆ ತಿಂದ್ಬಿಟ್ಟು ದಪ್ಪ ಆಗಬೇಡಿ, ಅಕ್ಷಯ್ ಹೇಳ್ತಾ ಇದ್ದಾರೆ. ಓಕೆ. ನೆಕ್ಸ್ಟ್ ಸ್ಕಂದೇಶ್. ಅಥವಾ ಏನಾದರೂ ಒಂದು ನಿಮ್ಮ ಫ್ರೆಂಡ್ಲಿ ಇದರಲ್ಲಿ ವಾಂಟೆಡ್ಲಿ ಬಂದ್ಬಿಟ್ಟು ಯಾರ ಮೇಲೂ ಮಾತಾಡಿ ಯಾರಿಗೂ ಹಿಂಗೆ ಅವರೇ ಸೆಲ್ಫ್ ಡಿಸಿಷನ್ ತೊಗೊಬಾರ್ದು. ಇನ್ನೊಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ತಿಳ್ಕೊಂಡು ಮಾತಾಡಬೇಕು. ಡೈರೆಕ್ಟಾಗಿ ಹಂಗೆ ಮಾತಾಡಬಾರ್ದು. ಅವ್ರು ಮಾಡಿದ ತಪ್ಪಿಂದಾನೇ ಅಲ್ಲಿ ನಾಮಿನೇಷನ್ ರೌಂಡಲ್ಲಿ ಒಂದು ಚೂರು ಗಲಾಟೆ ಆಯಿತು. ಅದು ಅವ್ರು ಟ್ರಿಗರ್ ಮಾಡ್ದಿರಾ ಬಿಟ್ಟಿದ್ರೆ ಇದೆಲ್ಲ ಸೀನೇ ಆಗ್ತಾಯಿದ್ದಿಲ್ಲ. ಒಂದು ಚಾನೆಲ್ಗೂ ಮರ್ಯಾದೆ ಇರ್ತಾಯಿತ್ತು. ಅವ್ರು ಟ್ರಿಗರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲಿಂದಾನೇ ಒಂದೊಂದೇ ಜಗಳ ಆಗಿ ಆ ಶೋಗೂ ಮರ್ಯಾದಿಲ್ಲ. ನಾವು ಫ್ಯಾಮಿಲಿ ರೌಂಡಲ್ಲಿ ಕುತ್ಕೊಂಡು ಮನೆಯಲ್ಲಿ ಫ್ಯಾಮಿಲಿ ಅವ್ರು ನೋಡೋ ಥರ ಸೀನು ಇದ್ದಿಲ್ಲ. ಅದು ಅವ್ರು ಟ್ರಿಗರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲಿಂದಾನೇ ಆಗಿದ್ದು. ಯಾಕೆ ಇವ್ರೇನು ಮಾತಾಡಲ್ವಾ? ಎಲ್ಲರೂ ಮಾತಾಡ್ತಾರೆ. ಅವ್ನು ಮಾತಾಡಿದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳೋಕ್ಕಾಗಲ್ಲ. ಇಬ್ಬರದು ತಪ್ಪಿದೆ. ನಾಮಿನೇಷನ್ ಇವಾಗ ನನ್ನ ಹೆಸರು ಮಾಡಿದ್ರು, ನಾನು ಹೋಗಿ ಕಿರಿಸ್ತಾ ಇದ್ದಿಲ್ವಲ್ಲ. ಅವ್ರ ಹೆಸರು ಬರೆದ್ರು ಅಂದಿದ ತಕ್ಷಣ ಅಷ್ಟೊಂದು ದೊಡ್ಡದು ಮಾಡಿದ್ರು. ಆದರೆ ಅವರು ಸೈಲೆಂಟ್ ಆದ್ರೂ ಇವ್ರು ಹೋಗಿ ಮತ್ತೆ ಟ್ರಿಗರ್ ಮಾಡಿದ್ರು. ಅದು ತಪ್ಪು. ಎಲ್ಲೂ ಮಾಡೋಕ್ಕೆ ಹೋಗ್ಬಾರ್ದು. ಆಯಿತಾ, ನಿನ್ನ ಬಗ್ಗೆ ಏನಾದರೂ ಬಂದು ಮಾತಾಡಿದರೆ ಮಾತಾಡಬೇಕಾಯ್ತು. ಈ ಥರ ಎತ್ಕೊಟ್ಬಿಟ್ಟು ಮಾತಾಡ್ಸೋದು ಒಳ್ಳೇದಲ್ಲ. ಅದೊಂದು ಚೇಂಜ್ ಆದರೆ ಗುಡ್ ಪರ್ಸನ್. ಆ್ಯಕ್ಚುಲಿ ಅವರು ಕೂಡ ಅದನ್ನು ರಿಗ್ರೆಟ್ ಮಾಡ್ತಾ ಇದ್ರು. ಅವ್ರ ಎಪಿಸೋಡಲ್ಲಿ ಅದನ್ನು ಹೇಳಿದ್ರು, ಮೆನ್ಷನ್ ಮಾಡಿದ್ರು. ಓಕೆ. ಎನಿವೆ, ನೆಕ್ಸ್ಟ್ ಭಾಗ್ಯ. ಆಲ್ಮೋಸ್ಟ್ ಆಲ್ ಕನ್ನಡ ಎಲ್ಲ ಚೆನ್ನಾಗಿ ಕಲ್ತಿದ್ರು. ಇನ್ನೂ ಒಂಚೂರು ಜಾಸ್ತಿ ಕನ್ನಡ ಕಲೀಲಿ. ಬೆಂಗಳೂರು ಕರ್ನಾಟಕದಲ್ಲೇ ಇರ್ತೀರಾ, ಕನ್ನಡ ಕಲೀಲಿ. ಓಕೆ. ಲಾಸ್ಟ್ ಒನ್ ಹರ್ಷಿತಾ. ಅವ್ರದ್ದು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದರು. ಆಚೆ ಬಂದಿದ ತಕ್ಷಣ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಗ್ರ್ಯಾಂಡ್ ಫಿನಾಲೆ ದಿವಸ ನಮ್ಮ ಮುಂದೆನೇ ಅವ್ರು ಯಾವುದೋ ಒಂದು ಪ್ರಾಬ್ಲಮ್ಗೋಸ್ಕರ ಬಂದಿದ್ದು ವೆಯ್ಟ್ ಲಾಸ್ ಮಾಡಬೇಕು ಅಂತ. ಅದನ್ನು ಮರ್ತ್ಬಿಟ್ಟು ಮತ್ತೆ ತಿರ್ಗಾ ಡಯಟು ಇವೆಲ್ಲ ಬಿಟ್ಟು
ಮತ್ತೆ ತಿರ್ಗಿ ಆ ಕಡೆ ಈ ಕಡೆ ಹೋಗಿ ಏನು ಜಂಕ್ ಫುಡ್ಸ್ ಎಲ್ಲ ಅವಾಯ್ಡ್ ಮಾಡಬೇಕು. ಅವ್ರ ಪ್ರಾಬ್ಲಮ್ ಅವರೇ ಹೇಳ್ಕೊಂಡು ಬಂದಿದ್ರು. ಅದೆಲ್ಲ ಸಾಲ್ವ್ ಆಗಬೇಕಂದ್ರೆ ಒಳ್ಳೆ ಡಯಟ್ ಮಾಡಿಕೊಂಡು ಮುಂದೆ ಒರೆಸಿದ್ರೆ ಅವ್ರ ಪ್ರಾಬ್ಲಮ್ ಎಲ್ಲ ಹೋಗೇ ಹೋಗುತ್ತೆ ಅದು. ಓಕೆ. ಸೊ ಅಕ್ಷಯ್, ಇವಾಗ ಲಾಸ್ಟ್ ಸ್ಟೇಜಲ್ಲಿ ಅಂದರೆ ಪ್ರೋಗ್ರಾಮ್ನ ಕೊನೆ ಹಂತವನ್ನು ತಲುಪಿದ್ದೀವಿ. ಈಗ ಕೊನೆಯದಾಗಿ ನಿಮ್ಮ ಮನದಾಳದ ಮಾತು, ನಿಮ್ಮ ಮನಸ್ಸಿಂದ ಏನಾದರೂ ಹೇಳಬೇಕು ಅಂತ ಇದ್ದರೆ ದಯವಿಟ್ಟು. ಫಿಟ್ ಬಾಸ್ಗೆ ಹೋಗಿದ್ದು ನನಗೆ ಸ್ಟಾರ್ಟಿಂಗು ಅಷ್ಟೊಂದು ಇಷ್ಟ ಇದ್ದಿಲ್ಲ. ನಮ್ಮ ಅಮ್ಮ ಖುಷಿಗೋಸ್ಕರ ಹೋಗಿದ್ದೆ ನಾನು. ಆದರೆ ಅಲ್ಲೋದ್ಮೇಲೆ ತುಂಬ ಮಿಸ್ ಮಾಡಿಕೊಂಡೆ. ಅಲ್ಲಿ ಒಂದು 21 ಮೆಂಬರ್ಸು. ನಾನು ಇಲ್ಲಿಂದ ಹೋಗ್ತಾನೆ ನಾನು ಎಲ್ಲರ ಹತ್ರನೂ ಆಲ್ಮೋಸ್ಟ್ ಆಲ್ ಫ್ರೆಂಡ್ಲಿ ಆಗಿರ್ತೀನಿ. ಯಾರೇ ಆಗಲಿ ಅದು ಎಂಥವ್ರಾಗಿದ್ರೂ ಬೇಗ ಫ್ರೆಂಡ್ ಆಗಿಬಿಟ್ಟು ನಾನು ಫುಲ್ ಕ್ಲೋಸ್ ಆಗಿರ್ತೀನಿ. ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ನಮ್ಮ ಮನೇಲೇ ಮಾತಾಡಿದ್ರು, ನೀನು 21 ಜನ ಮತ್ತೆ ತಿರ್ಗಾ ಬೇರೆ ಹೊಸ ಫ್ರೆಂಡ್ಸ್ ಆದ್ರಲ್ಲಪ್ಪ 21 ಜನ ಮತ್ತೆ ತಿರ್ಗಾ ದಿನ ಎಲ್ಲ ಅವ್ರ ಜೊತೆನೇ ಸ್ಪೆಂಡ್ ಮಾಡಿಬಿಡ್ತೆ ಹಂಗೆ ಅಂತಂದರು. ಆದರೆ ನಾನು ಹೋಗಿದ್ದು ಅಲ್ಲಿ ಬೇರೆ ಥರ ಒಂದು ಇಂಟೆನ್ಷನಲ್ಲಿ ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿರೋಣ ಅಂತ. ಆದರೆ ಆ ಶೋಗೋಸ್ಕರ ಅವ್ರು ತಕ್ಕಂಗೆ ಅವ್ರು ಇಷ್ಟ ಬಂದಂಗೆ ಮಾತಾಡಿಕೊಂಡು ಅದು ಒಂಚೂರು ಒಂದು ಸ್ವಲ್ಪ ಇಷ್ಟ ಆಗಿಲ್ಲ ನಮಗೆ. ಎಲ್ಲರ ಜೊತೆ ನಾರ್ಮಲಾಗಿ ಈಕ್ವಲಾಗಿ ಹೋಗ್ಬೇಕಾಯ್ತು. ಅದೊಂದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿತ್ತು. ಫಿಟ್ ಬಾಸ್ ಬಂದಿದ್ದರಿಂದ ರಿಯಲಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಆಯುಷ್ ಟಿ ವಿ ಮತ್ತು ಕ್ಷೇಮವನಗೆ. ಕ್ಷೇಮವನದಲ್ಲಿ ಏನಂದರೆ ಒಂದೊಂದು ಡಾಕ್ಟರ್ಸೂ ಆಗಲಿ, ಒಂದಲ್ಲಿ ಯಾರು ಈ ನಮ್ಗೆ ಯಾರು ಟ್ರೀಟ್ಮೆಂಟ್ ಕೊಡ್ತಾಯಿದ್ರು ಅವರೆಲ್ಲರಿಗೂ ನಾವು ಎಷ್ಟು ಪುಣ್ಯ ಮಾಡಿದ್ರು ಅವ್ರ ಋಣ ತೀರ್ಸೋಕ್ಕಾಗಲ್ಲ ಅಂತಾರಲ್ಲ, ಆ ಥರ ಅವ್ರಿಗೆ ನಾವು ಯಾವುದೇ ಒಂದು ಅಸಹ್ಯ ಪಡ್ದಿರ ನಾವು ಹೆಂಗೆ ಇದ್ರೂ ಅವ್ರು ಹಂಗೆ ಮಾತಾಡಿಸ್ಬಿಟ್ಟು ಆಮೇಲೆ ನಮಗೆ ಟ್ರೀಟ್ಮೆಂಟ್ ಕೊಡ್ತಾಯಿದ್ದು ಆ ಥರ ಇತ್ತು. ಏನೆಲ್ಲ ಅವರು ಡಾಕ್ಟರ್ಸು ಆ ಥರ ಮಾಡಬೇಕಾದ್ರೆ ನಾವು ಅವ್ರಿಗೇನು ಮಾಡಿಲ್ಲ. ಆ ಶೋಗೋಸ್ಕರ ನಮಗೆಲ್ಲನೂ ಟ್ರೀಟ್ಮೆಂಟು ಯಾರೇ ಬೇರೆಯವ್ರು ಬಂದಿದ್ರು ಅವ್ರನ್ನೆಲ್ಲ ಬಿಟ್ಟು ನಮ್ಮನ್ನ ಅಷ್ಟೊಂದು ಕೇರ್ ಮಾಡಿದ್ರು. ಮತ್ತು ನಾವು ನೈಟ್ ಟೈಮ್ ಏನಾದರೂ ಆದ್ರೂ ಮತ್ತೆ ತಿರ್ಗೋಗಿ ಅವ್ರ ಹತ್ರ ಕೇಳಿದ್ರು ಈ ಥರ ಆಗಿದೆ ಅಂತ ಹೇಳಿದ್ರು. ಎಲ್ರಿಗೂ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತು ನಮಗೆ ಕೀರ್ತಿಕಾ ಮೇಡಮೇ ಇದ್ದಿದ್ದು ನನಗೆ ಡಾಕ್ಟರ್ ಕನ್ಸಲ್ಟೆಂಟು. ಅವರು ನಮಗೆ ಒಂದೊಂದು ದಿವಸಕ್ಕೂ ಬೇರೆಯವ್ರಿಗೆ ಯಾವ ಥರ ಮಾಡಿದ್ರೋ ಗೊತ್ತಿಲ್ಲ, ನಮಗೆ ಒಂದು ದಿವಸಕ್ಕೆ ಇವತ್ತು ಡಯಟ್ ಮುಗೀತು ಅಂದರೆ ನಾಳೆ ಮತ್ತೆ ತಿರ್ಗಾ ನೋಡಿಬಿಟ್ಟು ಡಯಟ್ ಚೇಂಜ್ ಮಾಡ್ತಾಯಿದ್ರು. ನಮ್ಮ ಬಾಡಿಗೆ ಯಾವ ಥರ ಅಡ್ಜಸ್ಟ್ ಆಗುತ್ತೆ, ನಿಮ್ಗೆ ಏನಾದರೂ ಆಗ್ತಾಯಿದೆಯಾ ಆ ಥರ ಎಲ್ಲ ನೋಡ್ಬಿಟ್ಟು ಹೇಳ್ತಾಯಿದ್ರು. ಕ್ಷೇಮವನ ಮತ್ತು ಈ ಆಯುಷ್ ಟಿ ವಿಯವರು ಈ ಫಿಟ್ ಬಾಸ್ ಅಂತ ಒಂದು ಏನು ಸ್ಟಾರ್ಟ್ ಮಾಡಿದ್ರು ಅದು ರಿಯಲಿ ಒಂದು ಗುಡ್ ಕಾಸ್ಗೆ ಅದು ಚೆನ್ನಾಗೂ ನಡೀತಾ ಇದೆ. ಮತ್ತು ತಿರ್ಗಾ ಜನಕ್ಕೂ ಅನಿಸುತ್ತೆ ಯಾರು ದಪ್ಪ ಇದ್ದರೆ ಅಷ್ಟೇ ಹಂಗೆ ನಿಲ್ಲಲ್ಲ ಅಂತ, ಸಣ್ಣ ಆಗಿ ತೋರಿಸ್ಬೋದು ಅಂತ. ಇದು ಒಂದು ಇಟ್ಕೊಂಡು ಒಂದು ಮೋಟಿವೇಶ್ನಲ್ಲಾಗಿ ಎಲ್ಲರೂ ಸ್ಟಾರ್ಟ್ ಮಾಡಬೇಕಷ್ಟೆ. ಓಕೆ ಅಕ್ಷಯ್, ನಿಮಗೂ ಅಷ್ಟೇ ನಮ್ಮ ಶೋಗೆ ಬಂದು ನಿಮ್ಮೆಲ್ಲ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡ್ರಿ. ನಿಮ್ಮ ಫಿಟ್ನೆಸ್ನ ನೀವು ಮೇಂಟೈನ್ ಮಾಡಿ, ಹಾಗೆ ನಿಮ್ಮ ವಾಲಿಬಾಲ್ ಮ್ಯಾಚ್ಗೆ ಆಗಿರ್ಬೋದು, ನಿಮ್ಮ ಕೆರಿಯರ್ಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. Let's welcome Akshay on stage, please. Contestant Akshay. ಅಕ್ಷಯ್, ಏನ್ರಿ ನಿಮ್ಮ ಎನರ್ಜಿ? ಓಡ್ತಾ ಇದ್ರೆ PT ಉಷದ್ ಮೀರಿಸ್ತೀರಲ್ಲ ನೀವು. ಏನಿಲ್ಲ, ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಆಗುತ್ತೆ, ರೂಮಲ್ಲಿ ಮಲ್ಕೊಂಡಿದ್ರೆ ಆಗಲ್ಲ. ರೂಮಲ್ಲಿ ನೀವು ರನ್ ಮಾಡ್ತಾ ಇರ್ತೀರಾ, ಪ್ರಾಕ್ಟೀಸ್ ಮಾಡಬೇಕು ಅಂತ ಹೋಗ್ತೀನಿ ಜಿಮ್ ಅಲ್ಲಿ. ನಿಮಗೆ ಟಫ್ ಕಾಂಪಿಟೇಟರ್. ಬೇಗ ಆಡಿ, ಬೇಗ. ಓ ಅಕ್ಷಯ್ ಕತೆ, ಮರಿ ಅಕ್ಷಯ್ ಆಯ್ತು, ಸೂಪರ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಎಪಿಸೋಡ್ ವಿತ್ ಅಕ್ಷಯ್. ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.